ಮಂಗಲೆಯರು ಅಂತ ಕರೆದಾರ. ಗಣಸರು 1000 ಮಂದಿ ಇದ್ದರೂ ಭೂಷಣ ಅಷ್ಟಿಲ್ಲ. ಹೆಣ್ಮಕ್ಳು 10 ಜನ ಬರಲಿ, ಕುಂಕುಮ ಹಚ್ಕೊಂಡು ಸೀರೆ ಅಗದಿ ಸರಿಯಾಗಿ ಬಂದು ಕೂತರು ಅಂತಂದ್ರೆ ಅದೊಂದು ವೈಭವನ ಬೇರೆ. ಆಗ ಈ ಪುರಾಣ ಪ್ರವಚನ ಕಾರ್ಯಕ್ರಮಕ್ಕೆ ಶೋಭಾಯಮಾನರಾಗಿ ಎದುರಿಗೆ ಕುಂತಿರ್ತಕ್ಕಂಥ ಎಲ್ಲ ಹೊನ್ನಾಳಿಯ ಗ್ರಾಮದ ತಾಯಂದಿರ ಬಳಗವೆ. ನಮ್ಮ ಶಾಸ್ತ್ರಿಗಳೆಲ್ಲ ಬಹಳ ಸುಂದರವಾಗಿ ಇಷ್ಟೊತ್ತನ ಹೇಳಿದರು. ಭಾಳ 3 ಅಮೂಲ್ಯವಾದ ಮಾತುಗಳನ್ನು ಹೇಳಿದರು. ನಮ್ಮ ಶಾಸ್ತ್ರಿ ಹೀಗೆ ಅದಾನಲ್ಲ, ಅವ ಜೀವನದೊಳಗೆ ಒಂದು ಸತ್ಕ್ರಿಯೆಯನ್ನು ಪಾಲಿಸ್ಕೊಂಡು ಬಂದಾನ, ಒಂದು ಆಚಾರ ವಿಚಾರವನ್ನು ಪಾಲಿಸ್ಕೊಂಡು ಬಂದಾನ. ಹೇಳೋರು ಜಗತ್ತಿನವ್ರು ಹಿಡಿದು ತುಂಬ್ಯಾರ, ಓದ್ಕೊಂಡಾರ. ಭಾಳ ಕಾಲೇಜ್ ಪ್ರೊಫೆಸರ್ಗಳು ಹೇಳ್ತಾರೆ, ಭಾಳ ಜನ ಹೇಳ್ತಾರೆ. ಆದರೆ ಎಲ್ಲರೂ ಹೇಳಿದ್ದು ಯಾವುದು ಬರೀ ಓದಿದವ ಗಿಳಿಪಾಂಡಿತ್ಯದಿಂದ ಹೇಳಿದ್ರೆ ಅದು ಯಾರ ಹೃದಯಕ್ಕೂ ಹೋಗಿ ಮುಟ್ಟೋದಿಲ್ಲ. ಒಬ್ಬರ ಹೃದಯಕ್ಕೆ ನಾವು ಹೇಳೋ ಮಾತುಗಳು ಅವ್ರ ಹೃದಯಕ್ಕೆ ಹೋಗಿ ಮುಟ್ಟಬೇಕಾದ್ರೆ, ಅವರಿಗೆ ಹೌದು ಅಂತ ಅನಿಸ್ಬೇಕಾಗಿದ್ರೆ, ಕೇಳಬೇಕು ಅಂತ ಅವರಲ್ಲಿ ಆಸಕ್ತಿ ಹುಟ್ಟಬೇಕಾಗಿದ್ರೆ, ಹೇಳೋ ವ್ಯಕ್ತಿ ಭಾಳ ಕಲ್ತಾವಿರ್ಬೇಕಂತೇನಿಲ್ಲ. ಹೇಳೋ ವ್ಯಕ್ತಿ ಭಾಳ ದೊಡ್ಡ ದಿಗ್ಗಜ ಪಂಡಿತ, ದೊಡ್ಡ ಶ್ರೀಮಂತ ಇರ್ಬೇಕಂತಿಲ್ಲ. ಅವ ಸದ್ಗುಣಿಯಾಗಿದ್ದಂದ್ರೆ